ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಲ್ಲಂ ಪ್ರಭು ಪಾಟೀಲ್ ಕಣಕ್ಕೆ. ಇಂದು ಸ್ಟೇಷನ್ ಬಬ್ಲಾ ಗ್ರಾಮಕ್ಕೆ ತೆರಳಿ ಗ್ರಾಮಸ್ಥರಿಂದ ಚುನಾವಣೆಗೆ ಗೆಲ್ಲಿಸುವಂತೆ ಮತಯಾಚನೆ. ಕಲಬುರಗಿ ಉತ್ತರ ವಿಧಾನಸಭಾ ಬಿಜೆಪಿ ಚುನಾವಣಾ ಅಭ್ಯರ್ಥಿ ಚಂದು ಪಾಟೀಲ್ ನೆಹರುಗಂಜ್ ಪ್ರದೇಶದಲ್ಲಿ ಯುಪಿ ಸಚಿವ ಸ್ವತಂತ್ರ ದೇವ್ ಸಿಂಗ್ ಅವರಿಂದ ಪಕ್ಷದ ಕಚೇರಿ ಉದ್ಘಾಟನೆ. ಕೇಂದ್ರದ ನಾಯಕರು ತಮ್ಮ ಹೆಸರು ಫೈನಲ್ ಮಾಡಿದರೂ ಕೂಡ ಕೈ ತಪ್ಪಿದ ಟಿಕೆಟ್ ಕೈ ತಪ್ಪಿದ್ದಕ್ಕಾಗಿ ಮಾಜಿ ಸಚಿವ ರೇವು ನಾಯಕ್ ಬೆಳಂಗಿ ಅಸಮಾಧಾನ. ನ್ಯಾಯಮೂರ್ತಿ ಎ.ಸಿ. ಸದಾಶಿವ ಆಯೋಗದ ವರದಿ ಜಾರಿಗೆ ತರಲು ಅಡ್ಡಗಾಲು ಹಾಕಿರುವ ನಾಯಕರ ಧೋರಣೆಗೆ ವಿರೋಧ. ಏಪ್ರಿಲ್ 25ರಂದು ಮಾದಿಗರ ಗುಪ್ತ ಸಭೆ ನಡೆಸಲಾಗುವುದು ಎಂದು ದಶರಥ್ ಎಂ ಕಲ್ಗುರ್ತಿ ಮಾಹಿತಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಆರ್ ಕದಂ. ಸ್ಟೇಷನ್ ಬಬ್ಲಾ ಗ್ರಾಮಕ್ಕೆ ತೆರಳಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಂ ಪ್ರಭು ಪಾಟೀಲ್ ಅವರು ಇಂದು ಗ್ರಾಮಸ್ಥರಲ್ಲಿ ಚುನಾವಣಾ ಮತ ಯಾಚಿಸಿದರು. ಈ ಸಲ ನಡೀತಕ್ಕಂಥ ವಿಧಾನಸಭೆ ಚುನಾವಣೆಯ ದಿನಾಂಕ ಮೇ 12ನೇ ತಾರೀಕು ನಿಗದಿಯಾಗಿದೆ. ಚುನಾವಣೆಯ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು ಕೂಡ ಕೊನೆಯ ದಿನ 24ನೇ ತಾರೀಕಿದೆ. 23ನೇ ತಾರೀಕು ಮುಂಜಾನೆ 11 ಗಂಟೆಯಿಂದ 3 ಗಂಟೆ ಒಳಗಡೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇನೆ. ಮತ್ತು ಪ್ರತಿ ಗ್ರಾಮದ ಮತ್ತು ಈ ಭಾಗದ ಮತಬಾಂಧವರಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ತಾವೆಲ್ಲರೂ ಕೂಡ 23ನೇ ತಾರೀಕು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ಕಲಬುರಗಿಯಲ್ಲಿ ಬರಬೇಕು. ಅಲ್ಲಿಂದ ನಾವು ಜನರ ಮೆರವಣಿಗೆ ಮೂಲಕ ಮಹಾನಗರ ಪಾಲಿಕೆ ಹೋಗಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಸುವ ಕಾರ್ಯಕ್ರಮ ಇಟ್ಟಿದ್ದೇನೆ. ಅಲ್ಲದೆ ದಯಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೋದ ಸಲ ಸರ್ಕಾರ ಏನು ರಚನೆ ಮಾಡಿತು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ 165 ಏನು ನಮ್ಮ ಮ್ಯಾನಿಫೆಸ್ಟೋ ಕಮಿಟಿಯಲ್ಲಿ ಹೇಳಿದೆವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದನ್ನು ಬಿಟ್ಟು ಕೂಡ ಈ ಕ್ಷೀರಭಾಗ್ಯ ಆಗಲಿ, ಶೋಭಾಗ್ಯ ಆಗಲಿ ಅಥವಾ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಅನೇಕ ಕಾರ್ಯಕ್ರಮಗಳು ಕೂಡ ಮಾಡಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ನಮ್ಮದಿದೆ. ಆದ ಕಾರಣ ಇವತ್ತು ಹಿಂದೆ ಯಾವುದೇ ಸರ್ಕಾರಗಳು ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಬಡವರಿಗೆ ಪುಕ್ಷಟ್ಟೆ ಅಕ್ಕಿ ಕೊಡ್ತಕ್ಕಂಥದ್ದು, ಇಂದಿರಾ ಕ್ಯಾಂಟೀನ್ ಮೂಲಕ ಒಳ್ಳೆಯ ರೀತಿಯಿಂದ ಉಪಹಾರ ಒದಗಿಸ್ತಕ್ಕಂಥದ್ದು, ಕ್ಷೀರಭಾಗ್ಯ, ಅನ್ನಭಾಗ್ಯ ಮತ್ತು ಶಾದಿ ಭಾಗ್ಯ, ವಿದ್ಯಾಭಾಗ್ಯ, ಅನೇಕ ಕಂಪ್ಯೂಟರ್ ಭಾಗ್ಯ, ಇವೆಲ್ಲ ಅನೇಕ ಭಾಗ್ಯಗಳನ್ನು ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಯ ಜನರು ಕೂಡ
ಈಗಾಗಲೇ ಒದಗಿಸಿದ್ದಾರೆ ಮತ್ತು ತೊಗರಿ ನಾಡು ಈ ಖನಿಜ ತೊಗರಿ ಬೆಳೀತಕ್ಕಂಥ ಖನಿಜ ಈ ತೊಗರಿ ಸಲುವಾಗಿ ಕೂಡ ಬೆಂಬಲ ಬೆಲೆಯನ್ನು ಕೊಟ್ಟು ತೊಗರಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಕೂಡ ಈ ಭಾಗದಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು. ತೊಗರಿ ರೇಟ್ ಬಿದ್ದು ಹೋಗಿದ್ದರಿಂದ ರೈತರು ಸಮಸ್ಯೆಗೊಳಗಾಗ್ತಾರೆ ಅಂಥೇಳಿ ಸ್ವತಃ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಯಾವುದೇ ಸಹಾಯಧನ ಇಲ್ಲದೆ ಇದನ್ನು ಮುಂದೆ ಖರೀದಿ ಮಾಡಿದ್ದಾರೆ. ಮತ್ತು ಅನೇಕ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ನಮ್ಮ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 371 ಕಲಂ ತಿದ್ದುಪಡಿ ಬಂದ ಮೇಲೆ ಈ ಭಾಗದವರಿಗೆ ಜನರಿಗೆ ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ಮತ್ತು 30,000 ಜನರಿಗೆ ನೌಕರಿ ಸಿಕ್ಕಿಡ್ತಕ್ಕಂಥ ಯೋಗ ಏನಪ್ಪ ಅಂದ್ರೆ ಸಿಕ್ಕಿದೆ. ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ, ಮುಂದೆ ಕೂಡ ಅನುಕೂಲ ಆಗ್ತದೆ. ಮತ್ತು 1,500 ಕೋಟಿ ರೂಪಾಯಿ ಹಣವನ್ನು ಕೂಡ 6 ಜಿಲ್ಲೆಗಳಿಗೆ ಪ್ರತಿ ವರ್ಷ ಬರ್ತಾಯಿದೆ. ಇದರಿಂದ ಸಾಕಷ್ಟು ಕೆಲಸಗಳು ಆಗ್ತಕ್ಕಂಥದ್ದಿವೆ. ಆದ ಕಾರಣ ಇವೆಲ್ಲ ಸಾಧನೆಗಳನ್ನು ಮುಂದಿಟ್ಟುಕೊಂಡು ನಾನು ಮತ ಕೇಳೋಕ್ಕೆ ಹೋಗ್ತೀನಿ. ಕಲಬುರಗಿ ವಿಧಾನಸಭಾ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಚಂದು ಪಾಟೀಲ್ ಅವರು ಕಲಬುರಗಿ ಮಹಾನಗರದ ನೆಹರುಗಂಜ್ ಪ್ರದೇಶದಲ್ಲಿ ತಮ್ಮ ಕಚೇರಿಯನ್ನು ಉದ್ಘಾಟಿಸಿದರು. ಯುಪಿ ಮಿನಿಸ್ಟರ್ ಸ್ವತಂತ್ರ ದೇವ್ ಸಿಂಗ್ ಅವರು ಗುಲ್ಬರ್ಗಾಗೆ ಆಗಿ ಮಾಡಿದ್ದಾರೆ. ನಮ್ಮ ಎಲೆಕ್ಷನ್ ಮುಗಿಯೋವರೆಗೂ ಅವರು ಇಲ್ಲೇ ನಮ್ಮ ಸಂಘಟನೆ ಗಟ್ಟಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರು ಇವತ್ತಿನ ದಿವಸ ನಿಮ್ಗೆ ಗೊತ್ತಿದ್ದಂಗೆ ನಂಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗುಲ್ಬರ್ಗಾ ಉತ್ತರದಿಂದ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ಗುಲ್ಬರ್ಗಾ ನಾರ್ತ್ನಾಗ ಪಾರ್ಟಿ ಆಫೀಸ್ ಓಪನಿಂಗ್ ಮಾಡಿದ್ದೆವು. ಇಲ್ಲಿಂದ ಎಲ್ಲ ನಮ್ಮ ಕಾರ್ಯಕ್ರಮಗಳು ಎಲ್ಲ ಚಾಲನೆ ಆಗ್ತದೆ ಅಂತೇಳಿ ಇವತ್ತು ನಮ್ಮದು ಓಪನಿಂಗ್ ಇಟ್ಕೊಂಡಿದ್ದೆವು. ಶ್ರೀ ಸ್ವತಂತ್ರ ದೇವ್ ಸಿಂಗ್ ಅವರು ಓಪನಿಂಗ್ ಮಾಡಿದ್ದಾರೆ. ಅವ್ರ ಸಂಘಟ MLC ಶ್ರೀ BG ಪಾಟೀಲ್ ಅವರು, ಶ್ರೀ ಮಲ್ಕಾಪುರೆ ಸಾಹೇಬರು, KB ಶಾಣಪ್ಪ ಕಾಕೋರು ಮತ್ತು ಉಳ್ಕಿದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಬಂದು ಇವತ್ತಿದು ಉದ್ಘಾಟನೆ ಮಾಡಿದ್ದೆವು. ಮುಂದಿನ ಬರೋ ದಿನಗಳಾಗ ಇಲ್ಲಿ ನಾವು BJP ಜೆಂಡಾ ಹಾರಿಸ್ಬೇಕಂತೇಳಿ ಎಲ್ಲರೂ ಇವತ್ತು ಒತ್ತಾಯ ಮಾಡಿ 100% 100ಕ್ಕೆ 100 ನಾವಿಲ್ಲಿ BJP ಜೆಂಡಾ ಹಾರಿಸೋ ಅಂತೇಳಿ ಈ ವೇದಿಕೆ ಮುಖಾಂತರ ನಾವು ಹೇಳಿದ್ ಬಯಸ್ತೀನಿ. भारतीय जनता पार्टी का लक्ष्य और मिशन और उद्देश्य दो है। मतलब पहला उसका लक्ष्य है कि पूरी दुनिया, जो सपना बाबा भीमराव अंबेडकर का था, जो सपना सरदार पटेल का, महात्मा गांधी का, उन सपनों को साकार करना भारतीय जनता पार्टी का कर्तव्य और दायित्व में था। और वह सपना क्या था? पूरी दुनिया भारत माँ के चरणों में नतमस्तक हो। और दूसरा सपना गांव, गरीब किसान, झुग्गी झोपड़ी का इंसान, आदिवासी, वनवासी, गिरवासी, शोषित, वंचित, गरीब तबके के अनुसूचित वर्ग, भारतीय जनता पार्टी का सपना है कि उसके घर में एक झोपड़पट्टी में भी 24 घंटा लाइट मिले और लाइट में अपना जीवन व्यतीत करे। उस गरीब को छत मिले। प्रधानमंत्री आवास योजना के तहत उस गरीब को छत मिले, भर पेट भोजन मिले, शिक्षा फ्री हो और दवा फ्री हो। गांव की सीसी सड़कें, पक्की रोड जो जिला केंद्र को जोड़े और जिला केंद्र राज्य के राजधानी को जोड़े और राजधानी दिल्ली को जोड़े, ऐसी सड़कें, हाईवे, नेशनल हाईवे, 4 लेन की सड़कें, और एक गरीब का उत्पीड़न न हो, समाज में मान सम्मान प्रतिष्ठा उसको मिले और आर्थिक दृष्टि से भी मजबूत हो और शिक्षा के क्षेत्र में उसका सम्मान मिले।
और नौकरी में भी कर्मचारी अधिकारी नौकरी में भी उसको सम्मान मिले, यही भारतीय जनता पार्टी की इच्छा है। इसीलिए माननीय नरेंद्र मोदी रात दिन गरीबों के सम्मान के लिए, गरीबों के कल्याण के लिए महत्वपूर्ण योजनाएं हैं। चाहे मुद्रा बैंक के माध्यम से गरीबों को लाभ पहुंचाना हो, चाहे गरीबों को गैस बांटना हो, चाहे गरीबों को छत देना हो, प्रधानमंत्री आवास, इस योजना का लाभ और नदियों को जोड़ने का काम है। आज कांग्रेस ने देश को 60 सालों से लूट रही है और एक खानदान की सरकार है, एक परिवार की सरकार है और राज्य को लूटा है। और कर्नाटका में भी जब से मुख्यमंत्री और जब कांग्रेस का शासन इस राज्य को लूटा है, जब हमारी शासन थी देश के गौरव अटल बिहारी वाजपेयी और राज्य में मुख्यमंत्री का भी शासन था, उस समय विकास हुआ है। और मेरा पहला लक्ष्य है कि गुंडागर्दी को समाप्त करना, भ्रष्टाचार को समाप्त करना, गरीबों को न्याय, गरीबों को सम्मान, ये मेरा लक्ष्य है और ये मेरा उद्देश्य है। इसीलिए मैं चुनाव लड़ रहा हूँ और चुनाव के मैदान में हूँ। इसलिए आम जनमानस से, कर्नाटका के लोगों से, जैसे आज उत्तर प्रदेश खुशहाल है, वहाँ गुंडागर्दी बंद है और किसानों का कर्ज माफ हुआ और आज 10 लाख आवास दिया गया है, 37 लाख शौचालय बनाया गया है। जहाँ जहाँ भारतीय जनता पार्टी की सरकार है, जिस राज्य में सरकार है वह राज्य विकास की ओर बढ़ रहा है और जिस राज्य में कांग्रेस की सरकार है वहाँ पर विकास नहीं हो रहा है। इसलिए आपके माध्यम से यदि दोनों, यहाँ भी बीजेपी की सरकार और केंद्र में भी बीजेपी की सरकार हो जाए तो कर्नाटका बहुत विकास करेगा। रेलवे के क्षेत्र में, सड़क के क्षेत्र में, शिक्षा के क्षेत्र में, चिकित्सा के क्षेत्र में, पढ़ाई के क्षेत्र में और रोड और सड़कों के क्षेत्र में विकास करेगा। इसीलिए हम लोग चुनाव लड़ रहे हैं और यही मेरा लक्ष्य है, चुनाव लड़ने का यही मेरा मकसद है। ನಾಮಿನೇಷನ್ನ 24 ಮಾಡ್ತಾ ಇದ್ದೀನಿ, 24ಗೆ 11 ಗಂಟೆಗೆ ಮಾಡ್ತಾ ಇದ್ದೀನಿ. BSY ಸಾಹೇಬರು ಇನ್ನೂ ನಾಳೆ ಬೆಳಗ್ಗೆ ಕನ್ಫರ್ಮ್ ಮಾಡ್ತಾರೆ. 100% ಅವ್ರು ಟ್ರೈ ಮಾಡ್ತೀನಿ ಅಂದ್ರೆ ನಮಗೆ ಭರೋಸೆ ಇದೆ ಅವ್ರು ಬರ್ತಾರಂತೇಳಿ ಅವ್ರ ನೇತೃತ್ವನಾಗೆ ನಾವು ನಾಮಿನೇಷನ್ ಫೈಲ್ ಮಾಡ್ತೇವೆ. ನಮಗೆ ಯಾವುದು ಏರಿಯಾನಾಗ ಡೆವಲಪ್ಮೆಂಟ್ ಇಲ್ಲ, ಬರೀ ಆ ಸೈಡ್ ಡೆವಲಪ್ಮೆಂಟ್ ಆಗಿದೆ. ಇದ್ರ ಮ್ಯಾಗೆ ನಾವು ಫೈಟ್ ಮಾಡ್ತಾ ಇದ್ದೇವೆ, ವೋಟ್ ಫಾರ್ ಚೇಂಜ್ ಮಾಡ್ತಾ ಇದ್ದೇವೆ. ನಾವು ಓನ್ಲಿ ಆನ್ ಡೆವಲಪ್ಮೆಂಟ್ ಪಾಯಿಂಟ್ ಮ್ಯಾಗೆ ನಾವು ಈ ಎಲೆಕ್ಷನ್ ಫೈಟ್ ಮಾಡ್ತೇವೆ. ಈಗ ಆಲ್ರೆಡಿ ನಾವು ಎಲ್ಲ ಮಿನಿಮಮ್ 1 ವರ್ಷದಿಂದ ಎಲ್ಲ ಕಾರ್ಯಕ್ರಮ ನಾವು ಬೂತ್ ಕಮಿಟಿದು ಎಲ್ಲ ಮಾಡ್ಕೋತಾ ಇದ್ದೇವೆ. ಸುಮಾರು ಎಲ್ಲ ಪೂರ ರೆಡಿ ಆಗಿದೆ. ಅದು ನಮ್ಗೆ ಸ್ವಲ್ಪ ಗುಪ್ತಿದೆ, ನಾವು ಓಪನ್ ಹೇಳೋಕ್ಕೆ ಬಯಸ್ತಿಲ್ಲ. ಬಟ್ ಎಲ್ಲ 1 ವರ್ಷದಿಂದ ನರೇಂದ್ರ ಮೋದಿ, ಅಮಿತ್ ಶಾ, BSY ಯಡಿಯೂರಪ್ಪರದು ಎಲ್ಲರ ನೇತೃತ್ವನಾಗ ನಮ್ಮ ಮಂಡಲ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸೆಕ್ರೆಟರಿ, ಜನರಲ್ ಸೆಕ್ರೆಟರಿ ಕೂಡಿ ಶ್ರಮಪಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ಅದು ನಮ್ಮ ರಿಸಲ್ಟ್ ಮುಖಾಂತರ ನಾವು ನಿಮ್ಗೆ ಡಿಕ್ಲೇರ್ ಮಾಡ್ತೀವಿ ಅದು ಏನಾಗಿದೆ ಅಂತ ನಮ್ಮ ವರ್ಕ್. ಇವತ್ತು ಬೆಳಗ್ಗೆ ನಮ್ಮ ಮನೆಯಾಗ 150 ಜನ ಬಂದು ಇವತ್ತು ಎಲ್ಲ ಕ್ಲಿಯರ್ ಮಾಡ್ಕೊಂಡು, ಏನು ನಮೋಶಿ ಸಾಹೇಬ್ರ ಬಂಡ, ಚಂದು ಪಾಟೀಲ್ ಬಂಡ ಮತ್ತು ಬೇರೆ ಯಾರ್ದು ಬಂಡ ಆಯಿತು, ಎಲ್ಲ ಒಂದಾಗಿ ಭಾರತೀಯ ಜನತಾ ಪಾರ್ಟಿ झंडा ತಳ ಎಲ್ಲರೂ ಕೆಲಸ ಮಾಡಬೇಕಂತೇಳಿ ನಿರ್ಣಯ ತೊಗೊಂಡಿದ್ದಾರೆ. ಆ್ಯಂಡ್ ಆಲ್ರೆಡಿ ಒಂದು ಕನ್ಫ್ಯೂಸಿಂಗ್ ಪ್ರೆಸ್ ಸ್ಟೇಟ್ಮೆಂಟ್ ಬಂದಿದೆ. ಅದರಾಗ ಏನಂತ ಕೆಲವರು ಎಲ್ಲ ಮುಖಂಡರು ಮತ್ತು ಪದಾಧಿಕಾರಿಗಳು ರಾಜೀನಾಮೆ ಮಾಡಿರಂತ. ಯಾರೂ ರಾಜೀನಾಮೆ ಮಾಡಿಲ್ಲ. ಇವ್ರು ಯಾರ ಬಾರಿಗೆ ರಾಜೀನಾಮೆ ಮಾಡಿ ಅಂತ ಹೇಳಿದ್ದಾರೆ. ಇವ್ರು ಎಲ್ಲರೂ ಇವತ್ತು ವೇದಿಕೆ ಮ್ಯಾಗೆ ನಮ್ಮ ಮ್ಯಾಗ ಇದ್ದಾರೆ. ಅವರೆಲ್ಲರೂ ಕೈ ಎತ್ತಿ ಹೇಳ್ತಾರೆ ಅವ್ರು BJP ಪಕ್ಷ ಕೂಡ ಇದ್ದಾರೆ ಅಂತೇಳಿ ವಿನಂತಿ ಮಾಡ್ತೀನಿ. ಕೈ ಎತ್ತಿ ಅವ್ರು ಕನ್ಫರ್ಮ್ ಮಾಡ್ಬೇಕಂತ. ಸುದ್ದಿ ಇನ್ನುವೆ ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಕೇಂದ್ರ ನಾಯಕರು ತಮ್ಮ ಹೆಸರು ಫೈನಲ್ ಮಾಡಿದ್ರು ಕೂಡ ಟಿಕೆಟ್ ಕೈತಪ್ಪಿದ್ದಕ್ಕಾಗಿ ಮಾಜಿ ಸಚಿವ ರೇವು ನಾಯಕ್ ಬೆಳಂಗಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲೆಕ್ಷನ್ ಅನ್ನು ನಿಂದಿರುವುದಂತೂ ಖಚಿತ ರೇವು ನಾಯಕ್ ಬೆಳಂಗಿ. ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇವತ್ತು ಪಕ್ಷೇತರಾಗಿ ನಿಂದಿರ್ತೇವೆ. ರೇವು ನಾಯಕರು ಮತ್ತು ನಮ್ಮ ಬಸವರಾಜ ಮಾಲಿ ಪಾಟೀಲರು ಮತ್ತು ನಮ್ಮ ವೀರಶೈವ ಲಿಂಗಾಯತ ಎಲ್ಲಾ ಸಮಾಜದವರು ಕೂಡಿಕೊಂಡು ಇವತ್ತು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದೇವೆ. ಬಂಧುಗಳೇ, ಇವತ್ತು 35,000 ಮತವನ್ನು ಇರ್ತಕ್ಕಂಥ ರೇವು ನಾಯಕರು ಸಮಾಜ ಇವತ್ತಿನ ದಿವಸ ಅನ್ಯಾಯ ಮಾಡಿದ್ದಾರೆ. ಇದು ಯಾರು ವಿರೋಧಿ? ಇವತ್ತ ನಮ್ಮ ರೇವು ನಾಯಕನ ಒಂದು ಕೆಲಸವನ್ನು ನೋಡಿ ಕೊಡಬೇಕಾಗಿತ್ತು, ಟಿಕೆಟ್ ಕೊಟ್ಟಿಲ್ಲ. ಆದ್ರೂ ಕೂಡ ನಾವು ರೇವು ನಾಯಕರಿಗೆ ಧೈರ್ಯವನ್ನು ತುಂಬಲಿಕ್ಕೆ ಇಷ್ಟು ಜನ ನಾವೇ ಬಂದಿದ್ದೇವೆ. ಕೆಲಸ ಮಾಡಿಲ್ಲ ಅಂದ್ರೆ ಇಷ್ಟು ಜನ ನೆರಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ ಬಂಧುಗಳೇ. ಕೆಲಸ ಮಾಡಿರೋದು ಇಷ್ಟು ಜನ ನೆರಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಹೋಗಿ ನೋಡಿ, ಸ್ವತಂತ್ರ ಸಿಕ್ಕ ಮೇಲೆ ರೇವು ನಾಯಕ್ ಬಂದ ಮೇಲೆ
ಎಲ್ಲ ಹಳ್ಳಿಗಳಿಗೆ ರೋಡಿನ ವ್ಯವಸ್ಥೆ, ಶಾಲೆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಆಗಿದ್ದೆ. ಆದ್ರೆ ಅದು ರೇವುನಾಯಕ್ ಬೆಳಮಲಿನಿಂದ ಅನ್ನುವಂತ ಮಾತನ್ನ ಎಲ್ಲರೂ ಗಮನಕ್ಕಿಟ್ಕೊಳ್ಬೇಕು. ಏನು ಶಾಸಕರಾಗಿದ್ದಾರೆ, ಅವರಿಗೆ ಮೀರಿ ಕೆಲಸವನ್ನು ಮಾಡ್ತಕ್ಕಂಥ ಕೀರ್ತಿ ನಮ್ಮ ರೇವುನಾಯಕ್ ಬೆಳಮಗಿ ಅವರಿಗಿದೆ. ಜಾವಾದ್ ಇರ್ಬೋದು, ಕಮಲಾಪುರ ಸೋಂತ್ ಇರ್ಬೋದು, ಎಲ್ಲರೂ ಕೂಡ ಬಂದಿದ್ರಿ. ಈ ಬಂಜಾರ ಸಮಾಜ 4 ಜನ ಆಕಾಂಕ್ಷಿಗಳಿದ್ದೀರಿ. ಬಾಬುರಾವ್ ಚೌಹಾಣ್ ಅವರು ಕೂಡ ಉಪಸ್ಥಿತರಿರಬೇಕಾಗಿತ್ತು. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮುಸಲ್ಮಾನ್ ಬಂದವರು ಬೆಂಬಲ ಕೊಟ್ಟಿದ್ದೆ. ಆದ್ರೆ ಯಾರಿಂದಲ್ಲ, ಅದು ರೇವುನಾಯಕ್ ಬೆಳಮಗಿನಿಂದ ಅನ್ನುವಂತ ಮಾತನ್ನು ಈ ಗರೀಬ್ ಮನುಷ್ಯ ಕಲ್ತಿಲ್ಲ ಅನ್ನುವಂತ ಒಂದೇ ಕಾರಣದಿಂದ ನೀವೆಲ್ಲ ಕಟ್ ಮಾಡಿದ್ರಿ. ಮುಂಬರುವ ದಿನಗಳಲ್ಲಿ ಇದು ನಾವು ಚಾಲೆಂಜ್ ಆಗ್ತಿದ್ದೇವೆ. ಗ್ರಾಮೀಣ ಮತಕ್ಷೇತ್ರ ರೇವುನಾಯಕ್ ಸಮಿತಿ ಅನ್ಯಾಯ ಮಾಡಿಲ್ಲ, ಗ್ರಾಮೀಣ ಮತಕ್ಷೇತ್ರ ಜನತೆ ಅನ್ಯಾಯ ಮಾಡಿರಿ. ಇದು ಬಂಜಾರ್ ಸಮಿತಿ, ಬಂಜಾರ್ ಕಮಿಟಿ ಅನ್ಯಾಯ ಮಾಡಿರಿ. ಇವತ್ತು ನಾವೇನು ಡಿಸಿಷನ್ ತಗೊಂಡು ಎಲ್ಲ ನಡೆದಂತ ರೇವುನಾಯಕ್ ಸಾಗರ ಅಭಿಮಾನಿಗಳು ಆ ಡಿಸಿಷನ್ಗೆ ಎಲ್ಲರೂ ಬಚ್ಚಿರ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಇದನ್ನು ಚಾಲೆಂಜ್ ಹಾಕೊಂಡು ಅದನ್ನು ಕೊಡ್ತೀವಿ ಉತ್ತರ. ಅವ್ರು ಇವತ್ತು ಮಾತನಾಡಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟು ಸೀನಿಯರ್ ಇದ್ರಿ, ಇಲ್ಲಿನ ಕಾರ್ಯಕರ್ತರು ನಿಮ್ಕಿನ್ನ ಸೀನಿಯರ್ ಬಿಜೆಪಿ ಒಳಗಡೆ. ಅದು ಸ್ವಲ್ಪ ನೋಡ್ಕೊಂಡು ನೀವು ವಿಚಾರ ಮಾಡಿ ರಾಜಕೀಯ ಮಾಡ್ರಿ ನೀವು. ಯಾಕಂದ್ರೆ ಯಾರಿಗೂ ತಗೊಂಡು ಬದಲಾಗ್ತಗೊಂಡು ರಾಜಕೀಯ ಮಾಡೋರು ಗುಲ್ಬರ್ಗದವ್ರು ಯಾರು ನಿಮ್ಮ ಸಂಘಟನೆ ಅವ್ರು ಏನಾರ ಅಂಬದು ಅದು ಸ್ಟಡಿ ಮಾಡಿ ಫಸ್ಟ್. ಸುಮ್ಮನೆ ಯಾರಿಗಾರ ಟಿಕೆಟ್ ಕಟ್ ಮಾಡೋದು, ಯಾಕೆ ಕಟ್ ಮಾಡೋದು, ಎಲ್ಲಿ ಜನರಿಗೆ ಕೇಳಿ ಕಟ್ ಮಾಡಿದ್ರಿ. ಆಮೇಲೆ ಇನ್ನೊಂದು ಪ್ರೆಸ್ ಮೀಟ್ನಾಗ ಯಾರೋ ವೀರಶೈವ ಸಮಾಜ ಅಧ್ಯಕ್ಷರು ಬೆಂಬಲ ಕೊಡ್ತಾ ಅಂದ್ರೆ ಬೇರೆ ಕರ್ನಾಟಕ ಅವ್ರಿಗೆ ಅಧಿಕಾರ ಯಾರು ಕೊಟ್ಟರು? ಅವ್ರಿಗೆ ಎಲ್ಲರೂ ಸಮಾಜದವ್ರು ಕೂತವ್ರಿಗೆ ಬೆಂಬಲ ಕೊಡ್ರಿ ಅಂತ ಡಿಕ್ಲೇರ್ ಮಾಡ್ಯಾರ. ಅದು ಅಂತೂ ಇಲ್ಲ. ಅದಕ್ಕೆ ದಯಮಾಡಿ ಎಲ್ಲರೂ ಕೂಡ ಡಿಸೈಡ್ ತೊಗೊಂಡ್ರಿ. ಆದ್ರೆ ಒಂದು ಮಾತು ಹೇಳ್ತೀನಿ ಕಾರ್ಯಕರ್ತರಿಗೆ, ಮತ್ತೇನೋ ಆಸೆ ಅಮಿಷೆ ಹೊಡ್ತಾರ ಅವರು. ನೀವು ಹೆಂಗಂದ್ರೆ ರೇವುನಾಯಕ್ ಅಲ್ಲ, ನೀವು ನಿಂತಿರಂತ ತಿಳ್ಕೊಂಡು ಎಲೆಕ್ಷನ್ ಮಾಡ್ಬೇಕಾಗ್ತದೆ. ಸಾಹೇಬ್ರು ಲಿಂಗಾಯತ್ ವಿರೋಧಿ ಇದ್ದಾರೆ, ಸಾಹೇಬ್ರು ಲಿಂಗಾಯತ್ ವಿರೋಧಿ ಇದ್ದಾರೆ, ಆ ಥರ ಮಾಡ್ತಾರೆ ಈ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈವನ್ ಸರ್ವೆಯಲ್ಲಿ ಕೂಡ RSS ಸರ್ವೆ ಮತ್ತೆ ಅಮಿತ್ ಶಾ ರಣಸರ ಸರ್ವೆಯಲ್ಲಿ ಎಲ್ಲ ರೀತಿಯಲ್ಲಿ ಇದ್ರೂ ಕೂಡ ಕಡೆ ಕ್ಷಣದಲ್ಲಿ ತಮ್ಮ ಒಂದು ಸ್ವಾರ್ಥಕ್ಕಾಗಿ ತಮ್ಮ ಒಂದು ಇದಕ್ಕಾಗಿ ರೇವನಾಯಕರು ಟಿಕೆಟ್ ಕಟ್ ಮಾಡಿಬಿಟ್ಟು ಬೇರೆ ಯಾರಿಗೂ ಟಿಕೆಟ್ ಕೊಡ್ತಾರೆ ಅಂತಂದ್ರೆ, ರೇವನಾಯಕರು 20 ವರ್ಷದಿಂದ ಜನಮಾನಸದಲ್ಲಿದ್ದಾರೆ, ಜನರ ಹೃದಯದಲ್ಲಿದ್ದಾರೆ. ಅವರನ್ನು ನಾವು ಮತ್ತೆ ಗೆದ್ದು ನಿಮ್ಮ ಅಸೆಂಬ್ಲಿಯಲ್ಲಿ ಕೂಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾನೊಂದು ಖಂಡಿತ ನಿರ್ಧಾರ ಮಾಡಿ ಎಲ್ಲರಿಂದ ನಮ್ಮ ಲಿಂಗಾಯತ ಸಮಾಜ ಎಲ್ಲ ನಮ್ಮ ಅಣ್ಣಂದ್ರಲ್ಲಿ ತಮ್ಮದ್ರಲ್ಲಿ ವಿನಂತಿ ಮಾಡ್ತೀನಿ. ನಮ್ಮ ಸಮಾಜ ಹಿರಿಯರಲ್ಲಿ ನಮ್ಮ ಸ್ವಾಮಿಗಳಲ್ಲಿ ಎಲ್ಲ ವಿನಂತಿ ಮಾಡಿಕೊಂಡು ನಾವು ಸಾಹೇಬ್ರ ಎಲೆಕ್ಷನ್ ಮಾಡಿ ಅವ್ರಿಗೆ ಗೆದ್ದು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಸಭೆ ಮೂಲಕ ಒಂದು ಈ ಮೀಡಿಯಾ ಮುಖಾಂತರ ನಾನು ಸಂದೇಶ ಕೊಡ್ತೀನಿ ಅವರಿಗೆ. ನಮ್ಮ ಸಮಾಜಕ್ಕೆ ಫುಲ್ ಅನ್ಯಾಯ ಆಗ್ಯದ. ಅದರ ಕಾರಣ ನಮ್ಮ ಸಮಾಜದವರು, ನಾನು ಒಬ್ಬ ಕುಡಕಲಿಗರ ಸಮಾಜದ ಮಹಿಳೆ, ಇವತ್ತು ಲಿಂಗಾಯತ ಮಹಿಳೆ, ವೀರಶೈವ ಮಹಿಳೆ ಅಂತ ಹೇಳ್ಕೊತೀನಿ. ಆದ್ರೆ ಇವತ್ತು ಏನ್ ಬೆಳಂಗಿ ಅವರಿಗೆ ಅನ್ಯಾಯ ಆಗ್ಯದ ಅದು ನಮ್ಮಿಂದ ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಇವತ್ತು ನನ್ನ 45 ವರ್ಷದಾಗ 25 ವರ್ಷ ನಾನು ರಾಜಕೀಯದಾಗಿದ್ದು ಇವತ್ತು ಹೊರಗೆ ಬರ್ಬೇಕಂದ್ರೆ ಇವತ್ತು ಬೆಳಂಗಿ ಅವ್ರಿಗೆ ಟಿಕೆಟ್ ಸಿಕ್ಕದ. ಆ ಗ್ರಾಮದ ಮಹಿಳೆ ನಾನು ಬರ್ಬೇಕಂದ್ರೆ ನಾಳೆಗೆ ಅವರು ದುಡ್ಡಿನಿಂದ ಏನು ಇದು ಅದಾರ ಅದು ಅಂತ ನಾನು ಯಾವುದು ಲೆಕ್ಕಿಸದೆ ಇವತ್ತು ಹೊರಗೆ ಬಂದೀನಿ. ಒಬ್ಬ ಮಹಿಳೆಯಾಗಿ ಹೊರಗೆ ಬಂದೀನಿ ನಾನು ಇವತ್ತು. ಆದರೆ ಬೆಳಂಗಿ ಅವರು ನೀವು ನೋಡಿಲ್ಲ, ನಾನು ಇವತ್ತು ಸುಮಾರು ಅಂದ್ರೆ 20 ವರ್ಷದಿಂದ ಅವ್ರ ಮನೆಗೆ ಬರ್ತೀನಿ, ಅವ್ರ ಜೋಡಿ ಮಾತಾಡ್ತೀನಿ. ನಾನು ಯಾವತ್ತೂ ರಾಜಕೀಯವಾಗಿ ಅವ್ರಿಗೆ ಏನು ಕೇಳಿಲ್ಲ. ನಾನು ಹೆಂಗೆ ಬರ್ತೀನಿ ಅಂದ್ರೆ ನನ್ನ ಬರಿಗಾಲಲ್ಲಿ ಬರ್ತೀನಿ. ಒಬ್ಬ ಮಹಿಳೆಯಾಗಿ ಏನಾದರೂ ಒಂದು ಮಾತಿತ್ತಂದ್ರೆ ಬರ್ತೀನಿ. ಅವ್ರಿಗೆ ಹೆಂಗೆ ನಮಗೆ ಇದು ಮಾಡ್ತಾರಂದ್ರೆ, ಈ ಹೆಣ್ಮಗಳು ಯಾರೋ ಏನೋ ಮೈ ಮೇಲೆ ಬಂಗಾರಿಲ್ಲ ಏನಿಲ್ಲ, ಯಾಕೆ ಬಂದಾರ ಅಂತ ಮಾತಾಡಂಗಿಲ್ಲ. ಯಾರು ಬಂದವ್ರಿಗೆ ಬರೀ ಮಕ್ಕಳು ಏನು ನಿಮ್ಮ ಕೆಲಸ ಅಂತ ಕೇಳ್ತಾರೋ. ಮತ್ತು ಬೇರೆ ನಾ ಇವತ್ತು ನನಗೆ ರಾಜಕೀಯದಾಗ ಮಾತಾಡಕ್ಕೆ ಬರೋದಿಲ್ಲ, ಆದ್ರೆ ಆತ್ಮ ತುಡಿತದ. ಅದಕ್ಕೆ ನಾ ಈ ಮಾತು ಹೇಳೋದಕ್ಕೆ ಬಂದಿದ್ದೀನಿ. ನಾನು ಇವತ್ತು ಭಾಳ ಅನ್ಯಾಯ ಆಗ್ಯದ. ಇವತ್ತು ಬಂಜಾರ ಸಮಿತಿಗೆ ಅಷ್ಟೇ ಅನ್ಯಾಯ ಆಗಿಲ್ಲ, ಇವತ್ತು ಎಲ್ಲ ಸಮಾಜಕ್ಕೂ ಅನ್ಯಾಯ ಆಗ್ಯದ. ಇವತ್ತು ಬೆಳಂಗಿ ಅವ್ರಿಗೆ ಟಿಕೆಟ್ ತಪ್ಪಿ ಎಲ್ಲ ಸಮಾಜಕ್ಕೂ ಅನ್ಯಾಯ ಆಗ್ಯದ. ಇಲ್ಲಿ ದುಡ್ಡಿಂದು ಒಂದು ಇದಾಗ್ಯದ. ಹಣ ಬೆಂಬಲ ಯಾವತ್ತೂ ಇದಾಗಂಗಿಲ್ಲ, ಜನ ಬೆಂಬಲ ಇರಬೇಕು. ಇವತ್ತು ಬೆಳಂಗಿ ಅವ್ರಿಗೆ ಜನ ಅದಕ್ಕಾಗಿ ನಾನು ಬಂದಿದ್ದೀನಿ. ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ನಾನು ವಿದ್ಯಾವಂತೆ ಅಲ್ಲ, ಆದರೂ ನಾನು ಎಷ್ಟು ಮಾತಾಡ್ತಾ ಇದ್ದೀನಿ. ಆದಷ್ಟು ಮಟ್ಟಿಗೆ ನಮ್ಮ ನಾಯಕರಿಗೆ ಗೆಲುವು ತಂದು ಕೊಡ್ರಿ, ಮುಂದಿಂದ ಒಳ್ಳೆ ನಿರ್ಧಾರ ತಗೋರಿ ಅಂತ ಹೇಳಿ ನಾನು 2 ಮಾತು. हमारे साथ के लिए हम रात के 12 बजे भी बुलाए तो हम हाजिर है. हमारे लिए 4 साल से ट्रेन के लिए व्यवस्था करते भोपाल जाने के लिए. हमारे भोपाल के लिए कम से कम 2000 आदमी को लेके जाते लेके आते. अच्छे के वैसा आते हमारे साथ. एक बच्चा भी नहीं आता हमारे साथ, वैसा हमारे साथ होते. 4 साल की कंटिन्यू मेरे साथ साहब हमेशा दिल्ली आते, दिल्ली से पूरा काम करके ला रहे सब तरफ से. क्या आप लोग हमारे लिए मेहरबानी कीजिए, आपके लिए धन्यवाद. ಟಿಕೆಟ್ ತಪ್ಪಿದ್ದು ನಮ್ಮ ಮನಸ್ಸಿಗೆ ಭಾಳ ಆಘಾತ ಆಗಿದೆ. ಇಂಥವೆಲ್ಲ ನಮ್ಮ ಪಕ್ಷದಲ್ಲಿ ಇಲ್ಲ, ಒಂದು ಶಿಸ್ತಿನ ಪಕ್ಷ ಅಂತ ನಾವು ಏನು ತಿಳ್ಕೊಂಡಿದ್ದೀವಿ. ಆ ಶಿಸ್ತನ್ನು ಇವತ್ತು ತೆಗೆದು ಹಾಕಿದ್ದಾರೆ. ಈ ಜನ ಬೆಂಬಲ ನೋಡಬೇಕು ಹೊರತಾಗಿ ಹಣ ಬೆಂಬಲ ನೋಡಬಾರ್ದು ಅಂತೇಳಿ ನಾ ಈ ಮೂಲಕ ಒಂದು ಮೀಡಿಯಾ ಮೂಲಕ ಅವರಲ್ಲಿ ನಾನು
ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿ ಈಗ ನಮ್ಮ ಸನ್ಮಾನ್ ನಾಯಕರು ಯಾವುದೇ ಎದುಗುಂದದೆ ನಾವು ನಿಮ್ಮಿಂದಿದ್ದೇವೆ, ನೀವು ಯಾವ ಹೆಜ್ಜೆಯನ್ನು ಇಡ್ತೀರಿ ನಿಮ್ಮಿಂದ ನಾವು ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾಯಕ ನೋಡಿ ಓಟ್ ಹಾಕಿದ್ರು. ಕಲಬುರಗಿ ಜಿಲ್ಲಾದಾಗ ಭಾರತೀಯ ಜನತಾ ಪಕ್ಷ ಜೆಂಡ ಹಾರಿಸಿದವರು ದೇವನಾಯ್ಕರು. ನಮ್ಗೆ ಇವತ್ತು ಮಾತಾಡತ್ತೆ ನಮಗೆ ಎಕ್ಸೈಸ್ ವರ್ಷ ಬಿಟ್ಟಿರೋದು ಅದು ತ್ರಾಸಾಲತ್ತು ಮಾತಾಡ್ಬೇಕಂತೇಳಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದಾಗ ನಾನು ಹುಟ್ಟಿ ನಮ್ಮ ಇವತ್ತು ಪತ್ರಿಕೆ ಮಾಧ್ಯಮದಾಗ ಹೋಗಿ ಪ್ರೆಸ್ ಮೀಟ್ ಮಾಡ್ತಾ ನಾನು ವೀರಶೈವ ಸಮಾಜಕ್ಕೆ ಅನ್ಯಾಯ ಆಗ್ಯದ ಅಂತೇಳಿ ನೀವು ವೀರಶೈವ ಮುಖಂಡ್ರಿ ಯಾರ್ದು ಪರ್ಮಿಷನ್ ಕೊಡ್ರಿ, ನಾನು ವೀರಶೈವ ಸಮಾಜದವ್ರು ಐತೆ, ನಿಮ್ಗೆ ಅಧಿಕಾರ ಯಾರು ಕೊಟ್ರು, ನಾನು ವೀರಶೈವ ಲಿಂಗಾಯತ ಐತೀನಿ ಅಂದ್ರೆ ನೀವು ಹೋಗಿ ಯಾರ್ದೋ ರೊಕ್ಕ ತಿಂದು ಯಾರನ್ನ ತರ ಮಾಡೋದು ಚಂದ ಅಲ್ಲ. ನಾ ಸಣ್ಣಾಗಿಲ್ಲ ರಾಮಚಂದ್ರಪ್ಪ ಅವ್ರ ಮನೆಗೆ ಹೋಗ್ತೀವ, ಅವ್ರು ಹೇಳ್ತಿರು ಸರ್ ಅವ್ರ ಖರ್ಚು ಮಾಡೋ सुन कुंद्रप्पा पैसे से पलंग खरीद सकते मगर नींद नहीं खरीद सकते. ನೀವು ಪಲಂಗಿ ಖರೀದಿ ಮಾಡ್ತೀರಿ, ನೀವು ಸುಖ ನಿಂತಿ ಮಾಡಲ್ಲ. ನಾವು ಮತ್ತಿಗೆ ಕ್ಷೇತ್ರ ಮತ್ತೆ ಶಾಸಕರಾಗಿ ನಮ್ಮ ಸಾಹೇಬರು ಕೆಲವದಿಂದ ನಿಮ್ಮ ಎದುರು ಬರ್ತೇವೆ. ನಮ್ಮ ಸಾಹೇಬ್ರ ಬಳಿ ಅಂತ ಬಲ ಅದ, ಕಾರ್ಯಕರ್ತರ ಬೆಂಬಲ ಅದ. ಎಷ್ಟು ಹೇಳಿದ್ರೆ ಎಲ್ಲ ಅದ್ರ ವಿರುದ್ಧವಾಗಿ ಇರೋದು. ಯಾವ ಚೌಕಟ್ಟಲಿಂದ ಅವರು ಟಿಕೆಟ್ ಕೊಟ್ಟಿದ್ರು, ಯಾವ ಆಧಾರಲಿಂದ ಇದ್ರು, ಆ ಬಿಜೆಪಿ ಸಿದ್ಧಾಂತದಲ್ಲಿ ಯಾರೋ ನಮ್ಮ ಕಾರ್ಯಕರ್ತರು ಇದ್ರು ಅದರಲ್ಲಿ ಒಂದು ಅಲ್ಲಿ ಪಾಸ್ ಬರೋದು. ನೀವು ರೇವನಾಯಕರದು ಬರೀ ಟಿಕೆಟ್ ಕಟ್ ಮಾಡಿರ್ಬೇಕು, ಆದ್ರೆ ಅವರು MLA ಆಗೋದನ್ನು ತಡೀತಕ್ಕಂಥ ಶಕ್ತಿ ಇಲ್ಲ. ಇದು ಶಾಶ್ವತ. ನಾವು ಮುಂದೆ ನಿಮಗೆ ನನ್ನಂತ ಎಲ್ಲಾ ಸಮಾಜದ ಪ್ರಮುಖರೇ, ಯುವಕನ ಬಳಗದವರೇ, ದೂರದರ್ಶನದ ಮಿತ್ರರೇ, ಇಟ್ಟ ಸಮಾಜ ಎಲ್ಲಾ ಸಮಾಜ ಬಂದದ ಬಳಗಕ್ಕೆ ನೋಡಿ ನನಗ ಎಷ್ಟು ಬರೋ ಟೈಮಿಗೆ ದುಃಖ ಆಗಿತ್ತು, ಅಷ್ಟೇ ನನಗೆ ಸಂತೋಷ ಆಗ್ಯದ ನಿಮ್ಗೆ ನೋಡಿ. ಏನು ಹೇಳಲ್ದೆ ದುಃಖದಾಗ ಪಾಲ್ಗೊಳ್ಳಬೇಕು, ಸಂಕಟದಾಗ ಸಹಾಯ ಮಾಡ್ಬೇಕಂತ ನಾವೇನು ಬಂದಿರಿ. ಸದಾ ತಮಗೆ ನಾನು ಋಣಿ ಇರ್ತೀನೆಂಬ ಮಾತನ್ನು ಕೂಡ ಹೇಳಬೇಕಾಗ್ತದ. ಆದ್ರೆ ನಿಮ್ಮ ದೊಡ್ಡ ಉಪಕಾರ ನನ್ನ ಮೇಲಿದೆ. ಕೂಲಿ ನಾಲಿ ಮಾಡಿ ಬಂದವರಿಗೆ ನೀವು MLA ಮಾಡಿ, ಕ್ಯಾಬಿನೆಟ್ ಮಂತ್ರಿ ಮಾಡಿ, MP ಟಕ್ಕರ್ ಕೂಡ ಕಚೇರಿ, ಇಂಥ ದೊಡ್ಡ ಉಪಕಾರ ನನ್ನ ಮೇಲೆ ನೀವು ಮಾಡಿದಿರಿ. ನನಗೇನೋ ಸ್ವಲ್ಪ ಆಶಾ ಇತ್ತು, ನನ್ನ ಕೊನೆಯ ಆಶಾ ಯಡಿಯೂರಪ್ಪಜಿಯವ್ರ ಕಾಲು ಬಿದ್ದು ಹೇಳಿದ ನಾನು, ಇದು ನನ್ನ ಕೊನೆ ಅದ, ಇದು ಒಂದ್ಸಲ ಆಶೀರ್ವಾದ ಮಾಡ್ರಿ, ನನ್ನ ಕ್ಷೇತ್ರ ಜನರ ಸೇವೆ ಮಾಡ್ತೀನಿ. ಮಾಯಾದಾಗೆ ಚೂರಿ ಹಾಕಿಸಿ ಅವ್ರು ಏಕಾಏಕಿ ಶಿಲ್ಡ್ ಬಿದ್ದಪ್ಪಲೆ ಮಾಡಿದಾರ. ನಾ ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಭಗವಂತವ್ರಿಗೆ ಒಳ್ಳೇದು ಮಾಡಲಿ. ಯಾಕೆ ಒಳ್ಳೇದು ಮಾಡಲಿ ಅಂದ್ರೆ ಇಂಥ ಕೆಲಸನೇ ಮಾಡಕ್ಕೆ ದೇವ್ರ ಅವ್ರ ಕೈಯಾಗ ಕೂಡ್ಲಿ. ಇವತ್ತ ತಮ್ಮಲ್ಲಿ ನಾನು ವಿನಯಪುರಕ್ಕೆ ಕೇಳ್ಕೊತೀನಿ. ಬಹಳ ಆತುರದಾಗ ಬಹಳ ಆವೇಶದಾಗ ತಾವು ಬಂದಿರಿ. ಇದೇ ನಂಬಲ್ಲಿ ಕೊನೆ ತಾನಿದ್ರೆ ನಾವು ಗೆಲುವು ಸಾಧಿಸ್ತೇವೆ. ಕೊನೆ ತಾನು ಇರ್ಲಿಲ್ಲ. ಅವ್ರ ಏನು ಉದ್ದೇಶ ಏನಪ್ಪಾ ಅಂದ್ರೆ ಅವ್ರು ಮಾತಾಡ್ತಾ ಇದ್ದಾರ, ನನ್ ಕಿವಿಗೆ ಬೀಳ್ತಾ ಇದೆ, ಅವರು ಹಣಬಲ ತೋರಿಸ್ತಾ ಇದ್ದಾರ. ಅದಕ್ಕೆ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂಬದೇನಂದ್ರ, ಈಗೇನು ಬಹಳಷ್ಟು ನಾ ಸಂಕಟದಾಗಿದ್ದೀನಿ. ಮತ್ತೆ ನಮ್ಮ ಕಾರ್ಯಕರ್ತರು ಸ್ವಲ್ಪ ಒಂದು ಚಿಂಪ್ ಪುಸ್ತಕ ಗಾಡಿ ಬೀಳ್ತದ, ಆ ರೀತಿ ತಾವು ಮಾಡಲಂಬುದನ್ನು ಕೂಡ ವಿಶ್ವಾಸ ಇದೆ. ಆದರೂ ಕೂಡ ತಮ್ಮಲ್ಲಿ ನಾನು ಮನವಿ ಮಾಡಬೇಕಾಗ್ತದ. ಇವತ್ತು ಎಷ್ಟು ಉತ್ಸಾಹದಿಂದ ಬಂದಿರಿ, ಎಷ್ಟು ಸಿಟ್ಟಿನಾಗ ಎದ್ದು ಬಂದಿರಿ. ಇದೇ ಸಿಟ್ಟ, ಇದೇ ಉತ್ಸಾಹಿ 12 ತಾರೀಕು 5 ಗಂಟೆ ತಾರೀಕು ಇತ್ತಂದ್ರ ನಮ್ಮ ಗೆಲುವು ಖಚಿತ ಮಾತನ್ನು ಕೂಡ ಹೇಳ್ತೀನಿ. ನಾವೆಲ್ಲರೂ ಬಂದಿರ್ತ ತಮ್ಮೆಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ಈಗ ನಮ್ಮ ಕಮಲಾಪುರದ ಮಾಜಿ ಜಿಲ್ಲಾ ಸದಸ್ಯರು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಮಾಲಿ ಪಾಟೀಲ್ ಮಾತಾಡ್ತಾರ. ಪಕ್ಷದ ಎಲ್ಲ ಮುಖಂಡರು ಈಗ ನಾವು ಸೇರಿ ಸುಮಾರು ಒಂದು ಸಾಯಂಕಾಲ ಒಳಗೆ ಒಂದು ನಿರ್ಣಯ ತಗೊಂಡು ತಮ್ಮೆಲ್ಲರಿಗೂ ಮತ್ತೊಂದು ಸರಿ ಒಂದು ಕಡೆ ಸೇರಿ ನಾವು ಮುಂದೆ ಯಾವ ರೀತಿ ನಡಿಬೇಕು, ನಮ್ಮ ನಡೆ ಯಾವ ರೀತಿ ಇರ್ತದೆ ಅಂತ ಅನ್ನೋದು ನಾವು ತಿಳಿಸ್ತೀವಿ. ಅದೇ ರೀತಿ ಈಗಾಗಲೇ ಸಾಕಷ್ಟು ನಮ್ಮ ಮುಖಂಡರು ಎಲ್ಲರೂ ಮಾತಾಡಿದ್ರು. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೆವು, ನಾವೆಲ್ಲರೂ ಕೊನೆವರೆಗೆ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿಕೆಸಿಂದ ಎಲ್ಲರೂ ಹೇಳಿದ್ದಾರೆ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ.